ತಾನೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಜಿಟಿಟಿಸಿ ಈ ಒಂದು ಹುದ್ದೆಗಳಿಗೆ ನಡೆಸಲಾಗುವಂತಹ ಸೆಪ್ಟೆಂಬರ್ 29ಕ್ಕೆ ಇರುವ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಈ ಒಂದು ಕೆಇಎ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ನಿನ್ನೆ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು ಲಿಂಕ್ ಮೂಲಕ ಈ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡಿದ್ದು, ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ, ಕೆಲವೊಂದು ಅಲ್ಲ ಮ್ಯಾಕ್ಸಿಮಮ್ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಜಿಟಿಟಿಸಿ ಈ ಎರಡೂ ಹುದ್ದೆಗಳಿಗೆ ಅಪ್ಲೈ ಮಾಡಿದ ಸ್ಟೂಡೆಂಟ್ಸ್ ಗಳಿಗೆ ಒಂದು ಇಶ್ಯೂ ಆಗಿದೆ. ಆ ಇಶ್ಯೂ ಏನಪ್ಪಾ ಅಂದ್ರೆ, ಈಗ ಜಿಟಿಟಿಸಿ ಅಂತ ಇದೆ, ಅಲ್ಲಿ ಅವರಿಗೆ ಅಡ್ರೆಸ್ ಸೇಮ್ ಡೇಟು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಇದಕ್ಕೆ ಬೇರೆ ಬೇರೆ ಒಂದು ಅಡ್ಮಿಟ್ ಕಾರ್ಡ್ ಬಂದಿದ್ದು, ಆದ್ರೆ ಅದೇ ದಿನ ಅದೇ ಎರಡು ಒಂದೇ ದಿನ ಎಕ್ಸಾಮ್ ಇದ್ದು ಕಾಮನ್ ಆಗಿ ಎಕ್ಸಾಮ್ ಇದೆ ಅದಕ್ಕೆ, ಬಟ್ ಎಕ್ಸಾಮ್ ಸೆಂಟರ್ ಡಿಫರೆಂಟ್ ಆಗಿದೆ. ಅರ್ಥ ಆಯ್ತಾ? ಇವು ಕೆಲವರು ಎರಡು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ, ಅಂತವರಿಗೆ ಎರಡು ಪ್ರವೇಶ ಪತ್ರಗಳು ಬಂದಿದಾವ. ಅದರಲ್ಲೇ ಈ ಒಂದು ಎಕ್ಸಾಮ್ ಸೆಂಟರ್ ಚೇಂಜ್ ಆಗಿದ್ದು ಇದು ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಆತಂಕಕಾರಿ ವಿಷಯವಾಗಿತ್ತು. ಓಕೆ, ಸೊ ಅಂತವರಿಗೆ ಒಂದು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅಂತವರು ಎರಡೆರಡು ಪ್ರವೇಶ ಪತ್ರಗಳು ಬಂದಿದಾವಲ್ಲ, ಅವರು ತಮ್ಮ ಒಂದು ಇಚ್ಛೆಯ ಮೇರೆಗೆ ಯಾವುದಾದರೂ ಒಂದು ಇರುವ ಒಂದು ಕೇಂದ್ರದಲ್ಲಿ ಪರೀಕ್ಷೆ ಬರೆಯಬೇಕು. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಆಗಿ ನೀವು ನೋಡ್ಬೇಕಿಲ್ಲಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇದು ಇಲ್ಲಿ ಅಡ್ಮಿಷನ್ ಟಿಕೆಟ್ ಟು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇದೆ. ಓಕೆ, ಸೊ ಇದು ಜಿಟಿಟಿಸಿ ಇದು. ಓಕೆ, ಸೊ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಡಿಪಾರ್ಟ್ಮೆಂಟ್ ಜಿಟಿಟಿಸಿ. ಓಕೆ, ಸೊ ಎಕ್ಸಾಮ್ ಇರೋದೆಂದು ಸೆಪ್ಟೆಂಬರ್ 29ರಂದು 10:30 to 12:30 ಕಂಪಲ್ಸರಿ ಕನ್ನಡ ಎಕ್ಸಾಮ್. ಓಕೆ, ಸೊ ಈ ಒಂದು ಕ್ಯಾಂಡಿಡೇಟ್ ಜಿಟಿಟಿಸಿ ಎಕ್ಸಾಮ್ ಈ ಒಂದು ಸೆಂಟರ್ ಅಲ್ಲಿ ಇದೆ. ಓಕೆ, ವೇದಾಂತ PU ಕಾಲೇಜ್ ಅಂತ. ಓಕೆ, ಈಗ ಒಂದು ಕೊಟ್ಟಿರುವಂತ ಒಂದು ಅಡ್ರೆಸ್ ಅಲ್ಲಿ ಇದೆ. ಈ ಒಂದು ಅಡ್ರೆಸ್ ಅಲ್ಲಿ ಇದ್ದು ಇದು ಜಿಟಿಟಿಸಿ, ಮತ್ತೆ ಇಲ್ಲಿ ಕೆಳಗಡೆನೆ ಏನಪ್ಪಾ ಇದು VA ಯಾವುದು ಕೊಟ್ಟಿದ್ದಾರೆ, ಇದೇ ಸೇಮ್ ಕ್ಯಾಂಡಿಡೇಟ್. ಇಲ್ಲಿ ನೋಡಿ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಇದು VAO ಎಕ್ಸಾಮ್. ಅದೇ ಸೇಮ್ ಕ್ಯಾಂಡಿಡೇಟ್ಗೆ ಬೆಳಗಾವಿಯಲ್ಲಿ ಬಂದಿದೆ. ಅರ್ಥ ಆಯ್ತಾ? ಅದು ಫಸ್ಟ್ ಇದ್ದದ್ದು ಬೆಂಗಳೂರಲ್ಲೇ, ಇದು ಬೆಳಗಾವಿಯಲ್ಲಿ ಬಂದಿದೆ. ಸೊ ಈಗ ಈ VAO ಮತ್ತು ಜಿಟಿಟಿಸಿ ಈ ಎರಡೂ ಅರ್ಜಿಗಳನ್ನ ಯಾರು ಸಲ್ಲಿಸಿದ್ರಿ ಅವರಿಗೆ ಇದೀಗ ಕೆಇಎ ವತಿಯಿಂದ ಈ ಒಂದು ಕ್ಲಾರಿಫಿಕೇಶನ್ ಅನ್ನ ನೀಡಿದ್ದಾರೆ. ಆ ಕ್ಲಾರಿಫಿಕೇಶನ್ ಏನು? ಈ ಒಂದು ಎರಡೂ ಸೆಂಟರ್ಗಳಲ್ಲಿ ಈ ಕೊಟ್ಟಂತ ಎರಡೂ ಒಂದು ಎಕ್ಸಾಮ್ ಸೆಂಟರ್ ಮತ್ತು ಅಡ್ರೆಸ್ಗಳಲ್ಲಿ ತಮಗೆ ಯಾವುದು ಸಮೀಪವೋ ಆ ಒಂದು ಸೆಂಟರ್ ಅಲ್ಲಿ ಹೋಗಿ ತಾವುಗಳು ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಮತ್ತೆ ಇದರ ಜೊತೆಯಾಗಿ ಇನ್ನೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ನೋಡಬಹುದು, ಈ ಒಂದು ಪರೀಕ್ಷೆ ನಡೆದ ನಂತರ ಆ ಎರಡೂ ಪ್ರವೇಶ ಪತ್ರಗಳ ಜೆರಾಕ್ಸ್ ಪ್ರತಿಯನ್ನ ಕೆಇಎಗೆ ಅಂಚೆ ಅಥವಾ ಖುದ್ದಾಗಿ ತಲುಪಿಸಬೇಕು. ಅರ್ಥ ಆಯ್ತಾ? ಸೊ ಈಗ ನಿಮ್ದು ಒಂದು ಎಕ್ಸಾಮ್ 29ಗೆ ಕಂಪ್ಲೀಟ್ ಆಗುತ್ತ, 29 ಸೆಪ್ಟೆಂಬರ್ಗೆ. ಓಕೆ, ಸೊ ಈ ಒಂದು ಎಕ್ಸಾಮ್ ಮುಗಿದ ನಂತರ ಈ ಎರಡೂ ಜಿಟಿಟಿಸಿ ಮತ್ತು ಈ VAO ಈ ಎರಡು ಬೇರೆ ಬೇರೆ ಏನ್ ಪ್ರವೇಶ ಪತ್ರಗಳಿದಾವಲ್ಲ ಅವುಗಳನ್ನ ನೀವು ಸ್ಪೀಡ್ ಪೋಸ್ಟ್ ಮಾಡಿ ಈ ಕೆಇಎಗೆ, ಇಲ್ಲ ಅಂದ್ರ ಬೆಟರ್ ನೀವು ಬೆಂಗಳೂರಲ್ಲೇನೆ ಇದ್ರ ಬೆಟರ್ ನೀವು ಖುದ್ದಾಗಿ ಬಂದು ತಲುಪಿಸಬೇಕು. ಇದು ಆಕ್ಚುಲಿ ಒಂದು ಪ್ರತ್ಯೇಕ ನೇಮಕಾತಿ ಅಧಿಸೂಚನೆಗಳಾದ ಕಾರಣಕ್ಕೆ ಈ ರೀತಿ ಎರಡೆರಡು ಪ್ರವೇಶ ಪತ್ರಗಳು ಜನರೇಟ್ ಆಗಿದಾವ. ಅದಕ್ಕೆ ಇದರಲ್ಲಿ ಆತಂಕ ಪಡುವ ಒಂದು ಅಗತ್ಯವೇನಿಲ್ಲ ಅಂತ ಇಲ್ಲಿ ಕೆಇಎ ಮುಖಾಂತರ ತಿಳಿಸಿದ್ದಾರೆ. ಅರ್ಥ ಆಯ್ತಾ? ಸೊ ಈಗ ಅದೇ ನಿನ್ನೆ ತಾನೇ ತುಂಬಾ ಒಂದು ಅಭ್ಯರ್ಥಿಗಳು ಕಾಮೆಂಟ್ ನಲ್ಲಿ ಮಾಡ್ತಾ ಇದ್ರು, ಸರ್ ನಾವು ಯಾವ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಹೋಗ್ಬೇಕು,
ಒಂದು ಈ ಕೆ ವತಿಯಿಂದ ಇಶ್ಯೂ ಆಗಿದೆ ಅಂತ. ಸೊ ಇದೀಗ ತಾನೇ ಅವರು ಒಂದು ತಮ್ಮ ಟ್ವಿಟರ್ ಸಂದೇಶದ ಮೂಲಕ ಒಂದು ಇಲ್ಲಿ ತಿಳಿಸಿದ್ದಾರೆ. ಸೊ ನಿಮ್ದು ಯಾವುದೇ ಎರಡವ, ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಬೆಳಗಾವಿ ಇದೆ, ಒಂದು ಬೆಂಗಳೂರು ಇದೆ, ಅರ್ಥ ಆಯ್ತಾ? ಸೊ ಈಗ ನೀವು ಸಪೋಸ್ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರಲ್ಲಿ ಬರೀರಿ, ಅಂದ್ರೆ ಆ ಕೊಟ್ಟಂತ 2 ಪ್ರವೇಶ ಪತ್ರಗಳಲ್ಲೇ ಯಾವ್ದು ನಿಯರ್ ಆಗುತ್ತ, ಈಗ ಅದನ್ನ ಕೊಟ್ಟಿದ್ದಾರೆ. ಆ ಒಂದು ಟೈಮಲ್ಲಿ ಈಗ ನಿಮ್ಗೆ ಹತ್ತಿರ ಯಾವ್ದೈತಿ ಆ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗಿ ನೀವು ಬರೆಯತಕ್ಕದ್ದು, ಅರ್ಥ ಆಯ್ತಾ? ಎಕ್ಸಾಮ್ ಬರೆದ ಮೇಲೆ ಈ ಒಂದು ಪ್ರೋಸೆಸ್ ಅನ್ನ ಮರಿಬೇಡಿ. ಎಕ್ಸಾಮ್ ಮುಗಿದ ಮೇಲೆ ಆ ಒಂದು ಪ್ರವೇಶ ಪತ್ರಗಳ ಜೆರಾಕ್ಸ್ ಪ್ರತಿಯನ್ನ ಕೆಎಗೆ ಅಂಚೆ ಅಥವಾ ಖುದ್ದಾಗಿ ತಲುಪಿಸಬೇಕು, ಅಂತ ಆಯ್ತಾ? ಸೊ ಇದಿಷ್ಟು ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು GTTC ಈ ಒಂದು ಹುದ್ದೆಗಳ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು.